ಇದಕ್ಕೆ ಇತಿಹಾಸ ಇದೆ ಮತ್ತು ಸಾವಿರಾರು ಮರಗಳಿವೆ ಇಲ್ಲಿ. ಒಳ್ಳೆ ವಾತಾವರಣ ಇರೋಂಥದ್ದನ್ನು ತೆಗೆದು ಮಾಡೋದಿದೆಯಲ್ಲ, ಅದು ತಾಯಿ ಕರಳು ಬಳ್ಳಿ ಕಿತ್ತು ಏನೋ ಒಂದು ಬೇರೆ ಒಂದು ಇದಕ್ಕೆ ಕೊಟ್ಟಂಗಾಗುತ್ತೆ. ಈ ಕಡೆ ಕೊಟ್ಟು ಈ ಕಡೆ ಕಿತ್ಕೊಳ್ಳೋಂಥ ಕೆಲಸ ಆಗ್ತಾ ಇದೆ ಸರ್. ಖಂಡಿತವಾಗ್ಲೂ ನಮಗೆ ಕ್ರೀಡಾಂಗಣವನ್ನು ನಮ್ಮ ಸರ್ಕಾರದ ವತಿಯಿಂದ ಕೊಟ್ಟಿರೋದು ತುಂಬಾ ಖುಷಿ ಇದೆ. ಆದರೆ ಸೂಕ್ತವಾದ ಜಾಗವನ್ನು ಗುರುತು ಮಾಡೋದ್ರಲ್ಲಿ ಇವರು ವಿಫಲ ಆಗಿದ್ದಾರೆ ಅನ್ನೋದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ಳೋ ಅಂತ ಒಂದು ವಿಷಾದ ವ್ಯಕ್ತಪಡಿಸೋಂಥ ಕೆಲಸ ಆಗೈತೆ. ಓಕೆ, ಎಲ್ಲಾಗಬೇಕಾಗಿತ್ತು ಅಂತೇಳಿ ಸರ್, KSIC ಈಗ ಗುರುತು ಮಾಡಿರೋಂಥದ್ದು ಕರ್ನಾಟಕ ಸಿಲ್ಕ್ ಫಿರ್ಚರ್ನಲ್ಲಿ ಏನಾಗಿದೆ, ಇದಕ್ಕೆ ತುಂಬ ಒಂದು ಇತಿಹಾಸ ಇದೆ. 1912ರಲ್ಲಿ ಸ್ಥಾಪನೆ ಆಗಿರೋಂಥದ್ದು ಇದು. ಇದಕ್ಕೆ ಇತಿಹಾಸ ಇದೆ ಮತ್ತು ಸಾವಿರಾರು ಮರಗಳಿವೆ ಇಲ್ಲಿ. ಇಂಥ ಒಂದು ಮರ ಒಳ್ಳೆ ವಾತಾವರಣ ಇರೋಂಥದ್ದನ್ನು ತೆಗೆದು ಮಾಡೋದಿದೆಯಲ್ಲ, ಅದು ತಾಯಿ ಕರಳು ಬಳ್ಳಿ ಕಿತ್ತು ಏನೋ ಒಂದು ಬೇರೆ ಒಂದು ಇದಕ್ಕೆ ಕೊಟ್ಟಂಗಾಗುತ್ತೆ. ಅಂಥದ್ದು ಕೆಲಸ ಆಗಬಾರ್ದು. ಮಕ್ಕಳನ್ನ ಪೋಷಣೆ ಪಾಲನೆ ಮಾಡೋಂಥ ಸರ್ಕಾರ ಎಲ್ಲೋ ಒಂದು ಕಡೆ ಈ ಕಡೆ ಕೊಟ್ಟು ಈ ಕಡೆ ಕಿತ್ಕೊಳ್ಳೋಂಥ ಕೆಲಸ ಆಗ್ತಾ ಇದೆ. ಈ ಕ್ರೀಡಾಂಗಣ ಆಗೋದ್ರಿಂದ ಸುಮಾರು ನಾನು ಕೇಳ್ಪಟ್ಟ ಮಟ್ಟಿಗೆ ನಮ್ಮ ನರಸೀಪುರದ ಸುತ್ತಮುತ್ತಲಿನ ತುಂಬ ಜನಗಳು, ಇನ್ಕ್ಲೂಡಿಂಗ್ ನಾವು ಕೂಡ ಒಂದು ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ನಮ್ಮ ಆಟ ಆಡೋ ಸಂದರ್ಭದಲ್ಲಿ ನಮ್ಮ ಕ್ರೀಡಾಂಗಣ ಬೇಕು ಅಂದಾಗ ನಮಗೊಂದು ವಿದ್ಯೋದಯ ಅನ್ನೋ ಒಂದು ಸಂಸ್ಥೆ ಒಳಗಡೆ ನಾವು ಇದು ಮಾಡ್ತಿದ್ವಿ. ಕ್ರೀಡಾಂಗಣ ಇಲ್ಲ ಅನ್ನೋ ಕೊರತೆ ತುಂಬ ದೊಡ್ಡ ಮಟ್ಟದಲ್ಲಿತ್ತು. ಇದಕ್ಕೆ ಹೋರಾಟ ಮಾಡಿರೋಂಥ ಸುಮಾರು ಜನ ವ್ಯಕ್ತಿಗಳು ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ಜಾಗದಲ್ಲಿ ಕೊಟ್ಟು ಈಗ ಇಲ್ಲಿ 300ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗುತ್ತೆ, ಅವರ ಕೆಲಸವನ್ನು ಕಸಿಯುವಂಥ ಕೆಲಸ ಆಗುತ್ತೆ. ಅದನ್ನು ಮಾಡಿ ನಾವು ಕ್ರೀಡಾಂಗಣ ಮಾಡೋದು ಅಷ್ಟು ಶೋಭೆ ತರಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ. ಸರ್, ನಿಮ್ಮ ಹೆಸರು? ಮೋಹನ್ ಕುಮಾರ್ ಅಂತ. ಓಕೆ.